ತಾತಯ್ಯನವರ ಜಯಂತಿ ಬಹಳ ವಿಜೃಂಭಣೆಯಿಂದ, ಆದರೆ ಈ ಸಾರಿ ಮಾಡೋಕ್ಕಾಗಿಲ್ಲ ಅಂತ ಕೆಲವರು ಅನ್ಯತಾ ಭಾವಿಸಬೇಡಿ. ದಯವಿಟ್ಟು ತಮ್ಮಲ್ಲೆಲ್ಲ ನಾನು ಕ್ಷಮೆ ಯಾಚಿಸ್ತೇನೆ. ಇದನ್ನು ಸರಳ ರೀತಿಯಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಅಂದರೆ ನಮಗೆ ಮುಖ್ಯವಿದು ಗ್ರಹಣ ಬಂದಿದ್ದರಿಂದ ನಮಗೆ ತೊಂದರೆ ಆಗ್ತದೆ. ಅದಾದ ನಂತರ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಆಗಿದ ತಕ್ಷಣ ನಾವು ನೆಕ್ಸ್ಟ್ ಏನಿದೆ ತಾತಯ್ಯನವರ ಜಯಂತಿಯನ್ನು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಮಾಡ್ತೀವಿ. ಚಿಕ್ಕಬಳ್ಳಾಪುರ ತಾಲೂಕಿನ ಸಮಸ್ತ ಬಲಿಜ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಮುಂದೆ ಏನು 3ನೇ ತಾರೀಕು ಬರ್ತಕ್ಕಂಥ ತಾತಯ್ಯನವರ ಜಯಂತಿಯ ಪ್ರಯುಕ್ತ ಕಳೆದ ವರ್ಷಗಳಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಪಲ್ಲಕ್ಕಿಗಳೊಂದಿಗೆ ತಾತಯ್ಯನವರ ಜಯಂತಿಯನ್ನು ಆಚರಿಸ್ತಾ ಬಂದಿದ್ವಿ. ಆದರೆ ಈ ಸಾರಿ ತಾತಯ್ಯನವರ ಜಯಂತಿಯನ್ನು ಏನು ಗ್ರಹಣದ ಪ್ರಯುಕ್ತ ಅನೇಕ ಬಲಿಜ ಬಾಂಧವರು ಗ್ರಹಣ ಇರೋದರಿಂದ ಹೆಣ್ಣುಮಕ್ಕಳು ಆಗ್ಬೋದು ಮತ್ತು ಬಲಿಜ ಬಾಂಧವರು ಬರ್ತಕ್ಕಂಥದ್ದು ತುಂಬ ಕಷ್ಟವಾಗ್ಬೋದು ಅನ್ನೋ ನಿಟ್ಟಿನಲ್ಲಿ, ಮತ್ತು ಎರಡನೇ ವಿಚಾರ, ನಾವು ಈಗಾಗಲೇ ಏನು ಅನೇಕ ವರ್ಷಗಳ ಬೇಡಿಕೆ ಇರ್ತಕ್ಕಂಥ ಬಲಿಜ ಬಾಂಧವರ ಬಲಿಜ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಬೇಕು ಅನ್ನೋ ದಿಸೆಯಲ್ಲಿ ಈಗಾಗಲೇ ಏನು ಕಾರ್ಯಾರಂಭ ಮಾಡಿ ಈಗಾಗಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ಆ ವಿಚಾರದಲ್ಲಿ ಎಲ್ಲ ಏನು ಮುಖಂಡರುಗಳಿದ್ದಾರೆ ಅವರು ಅದರಲ್ಲಿ ಮಗ್ನರಾಗಿರೋದ್ರಿಂದ ಈ ಸಾರಿ ನಾವು ಏನು ತಾತಯ್ಯನವರ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಿಸಬೇಕು ಅಂತ ಎಲ್ಲ ಮುಖಂಡರು ನಿಶ್ಚಯ ಮಾಡಿರೋದ್ರಿಂದ ದಯವಿಟ್ಟು ಯಾವುದೇ ವಿಧವಾದಂಥ ರಾಜಕೀಯವಾಗಲಿ ಮತ್ತೊಂದು ಅನ್ಯತಾ ಭಾವಿಸ್ದಿರ ಎಲ್ಲ ಬಲಿಜ ಬಾಂಧವರು ಈ ಸಾರಿ ಏನು ನಡೀತಕ್ಕಂಥ ತಾತಯ್ಯನವರ ಜಯಂತಿಯನ್ನು ತಾತಯ್ಯನವರ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಏನು ಪೂಜೆ ಪುನಸ್ಕಾರ ಪ್ರಸಾದ ವಿನಿಯೋಗದೊಂದಿಗೆ ಎಲ್ಲರೂ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂಥ ಬಂದು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತೀನಿ. ನಾನು ಈ ಸಾರಿ ಹಲವರಲ್ಲಿ ಇಷ್ಟು ದಿವಸ ನಡೀತಾ ಬರ್ತಾಯಿತ್ತು ತಾತಯ್ಯನವರ ಜಯಂತಿ ಬಹಳ ವಿಜೃಂಭಣೆಯಿಂದ, ಆದರೆ ಈ ಸಾರಿ ಮಾಡೋಕ್ಕಾಗಿಲ್ಲ ಅಂತ ಕೆಲವರು ಅನ್ಯತಾ ಭಾವಿಸಬೇಡಿ. ದಯವಿಟ್ಟು ತಮ್ಮಲ್ಲೆಲ್ಲ ನಾನು ಕ್ಷಮೆ ಯಾಚಿಸ್ತೇನೆ. ಈ ಸಾರಿ ಎಲ್ಲರ ಒಂದು ಅಭಿಪ್ರಾಯದೊಂದಿಗೆ ನಾವು ಸರಳ ರೀತಿಯಲ್ಲಿ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ದೆಸೆಯಲ್ಲಿ ಈ ಸಾರಿ ಈ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ತಾವುಗಳೆಲ್ಲ ಇದರಲ್ಲಿ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿಜ್ಞಪ್ತಿ ಮಾಡ್ಕೊಳ್ತಾ ಇದ್ದೀವಿ. ಬಲಿಜ ಸಮುದಾಯದಲ್ಲಿ ಯಾವುದೇ ವಿಧವಾದಂಥ ನಮ್ಮಲ್ಲಿ ಯಾವುದೇ ವಿಧವಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಈ ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ. ಒಂದು ಮನೆಯನ್ನು ತಗೊಂಡ್ರೆ 5 ಜನ ಅಣ್ಣ ತಮ್ಮಂದಿರಿದ್ದಾಗ 5 ಜನ ಅಣ್ಣ ತಮ್ಮಂದಿರು ಒಂದೇ ರೀತಿ ಹೋಗ್ತಾರೆ ಅಂತಕ್ಕಂಥದ್ದಿಲ್ಲ. ಮನೆ 5 ಜನ ಇರೋ ಕಡೆ ಒಬ್ಬರು ಇಬ್ಬರು ಅವರಿಗೆ ಬೇಕಾದ ರೀತಿಯಲ್ಲಿ ಅವರ ನಿರ್ಣಯಗಳನ್ನು ಹೇಳ್ತಾರೆ. ಆದರೆ ಕೊನೆಗೆ ಮನೆಯಲ್ಲಿರ್ತಕ್ಕಂಥವರು ಯಾರೋ ಒಂದು 4 ಜನ 3 ಜನ ಸೇರಿಕೊಂಡು ಮನೆ ಯಜಮಾನ ಏನೋ ಒಂದು ನಿರ್ಣಯವನ್ನು ಮಾಡಿದಾಗ ಅದನ್ನೆಲ್ಲರೂ ಒಪ್ಪಬೇಕಾಗುತ್ತೆ. ಇಲ್ಲಿ ಯಾರದೇ ಆಗಲಿ ವೈಯಕ್ತಿಕವಾದ ಒಂದು ನಿರ್ಣಯ ಅಲ್ಲ, ಇದು ನಾವು ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ತಗೊಂಡೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ದು. ಈಗ ನಮ್ಮ ಸಮುದಾಯದಲ್ಲಿ ಹೇಳ್ಬೋದು, ಅಲ್ಲೋ ಆ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯ ಇದೆ, ಅದಕ್ಕೆ ಈ ಸಾರಿ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಆದರೆ ಇದು ಶುದ್ಧ ಒಂದು ತಪ್ಪು ಕಲ್ಪನೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಮುದಾಯದಲ್ಲಿ ಯಾವುದೇ ವಿಧವಾದಂಥ ಭಿನ್ನಾಭಿಪ್ರಾಯಗಳಿಲ್ಲ. ಈಗ ಎಲ್ಲರೂ ಇದ್ದಾರೆ. ಈಗ ಇಲ್ಲಿ ನಿಂತಿರೋದರಲ್ಲಿ ಎಲ್ಲ ಪಕ್ಷಾತೀತವಾಗಿ ನಾವು ಹೋಗ್ತಾ ಇರ್ತಕ್ಕಂಥವು. ಈಗ ಸಮುದಾಯದ ಸಂಘ ಅಂದರೆ ಪಕ್ಷಾತೀತ, ಅವರವರ ವೈಯಕ್ತಿಕ ರಾಜಕೀಯಗಳು ಬೇರೆ. ಈಗ ಅವರ ವೈಯಕ್ತಿಕ ರಾಜಕೀಯದಲ್ಲಿ ಅವ್ರು ಮುಂದುವರ್ಕೊಳ್ಳೋಕ್ಕೆ ಯಾವುದೋ ಒಂದು ಪಾರ್ಟಿಯಲ್ಲಿರ್ತಾರೆ, ಇಲ್ಲ ಆ ಪಾರ್ಟಿ ಜೊತೆಯಲ್ಲಿ ಅವರ ಲೀಡರ್ಗಳ ಜೊತೆ ಇರ್ತಾರೆ. ಅದನ್ನು ನಾವು ಸಂಘದಿಂದ ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಅದು ಸಮುದಾಯ ಬಂದಾಗ, ಸಮುದಾಯದ ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಎಲ್ಲರೂ ಸೇರಿ ಮಾಡ್ತೀವಿ. ಆದರೆ ಈ ಸಾರಿ ಯಾಕೆ ನಾವು ಇದನ್ನು ಸರಳ ರೀತಿಯಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಅಂದರೆ ನಮಗೆ ಮುಖ್ಯವಿದು ಗ್ರಹಣ ಬಂದಿದ್ದರಿಂದ ನಮಗೆ ತೊಂದರೆ ಆಗ್ತದೆ. ಯಾಕೆಂದರೆ 11 ಗಂಟೆಯಿಂದ ಶುರುವಾದರೆ ಗ್ರಹಣದ ಸ್ಥಿತಿಯಲ್ಲಿ ನಾವು ಏನೂ ಮಾಡುವ ಹಂಗಿಲ್ಲ. ಆದ್ದರಿಂದ ನಮಗಿನ್ನೂ ಕೆಟ್ಟದಾಗ್ಬೋದು ಅನ್ನೋ ಭಾವನೆ ನಮ್ಮಲ್ಲಿ ಉಳಿದಿದೆ. ಎರಡನೇದೇನು ಅಂದರೆ ನಾವು ವಿದ್ಯಾರ್ಥಿ ನಿಲಯವನ್ನು ಮಾಡ್ತಾಯಿದ್ದೀವಿ. ಈಗ ವಿದ್ಯಾರ್ಥಿ ನಿಲಯಕ್ಕೆ ನಾವು ಅದಕ್ಕೆ ಟೈಮ್ ಕೊಡೋದು, ಅದರ ಒಂದು ಪೂರ್ಣ ಮಾಡಬೇಕು. ನಾವು 9 ತಿಂಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಬೇಕು ಅಂತ ನಾವು
ನಾವು ಡಿಸೈಡ್ ಮಾಡಿದ್ದೀವಿ ಇಲ್ಲಿ ಎಲ್ಲ ಮುಖಂಡರು. ಈಗ ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಫ್ಲೋರು ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಗ್ರೌಂಡ್ ಫ್ಲೋರ್ ಏನಿತ್ತು ಅದನ್ನು ಮುಗಿಸ್ತಾ ಇದ್ದೀವಿ. ಈಗಾಗಲೇ ನೆಕ್ಸ್ಟ್ ಒಂದು 15 ದಿವಸಕ್ಕೆ ನಾವು ಮೋಲ್ಡ್ ಹಾಕ್ತೀವಿ. ಮತ್ತೊಂದು ಫ್ಲೋರು ಮಾಡಿ 9 ತಿಂಗಳಲ್ಲಿ ನಾವು ಮಾಡ್ತೀವಿ. ಅದಾದ ನಂತರ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಆಗಿದ ತಕ್ಷಣ ನಾವು ನೆಕ್ಸ್ಟ್ ಏನಿದೆ ತಾತಯ್ಯನವರ ಜಯಂತಿಯನ್ನು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಮಾಡ್ತೀವಿ. ಇಲ್ಲಿ ಯಾವುದೇ ಒಂದು ರಾಜಕೀಯ ಪ್ರೇರಿತ ಇಲ್ಲ. ಯಾರೇ ರಾಜಕೀಯ ವ್ಯಕ್ತಿಗಳ ಸಂಘದಲ್ಲಿ ಯಾರೇ ರಾಜಕೀಯ ವ್ಯಕ್ತಿಗಳು ಬಂದು ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂದರೆ ಸಂಘ ಕೇಳೋದಿಲ್ಲ. ಸಂಘದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಪ್ರತಿಯೊಬ್ಬರು ಅಭಿಪ್ರಾಯಗಳನ್ನು ನಾವು ತಗೊಂಡು ಸಂಘದಿಂದ ನಡೀತಕ್ಕಂಥದ್ದು. ಯಾರದೇ ರಾಜಕೀಯದ ಒತ್ತಡ ಇಲ್ಲ, ಯಾರೇ ರಾಜಕೀಯ ಮುಖಂಡರ ಒತ್ತಡ ಇಲ್ಲ. ನಾವೆಲ್ಲ ಮುಖಂಡರು ಒಟ್ಟಾಗಿದ್ದೀವಿ. ನಾವೆಲ್ಲ ಒಟ್ಟಾಗಿ ಸಂಘದ ಮಾಡ್ತೀವಿ. ರಾಜಕೀಯ ಬಂದಾಗ ಅವರವರ ರಾಜಕೀಯವನ್ನು ಅವರ ವೈಯಕ್ತಿಕವಾಗಿ ಮಾಡ್ಕೋಬೋದು. ಆದರೆ ಸಂಘ ಬಂದಾಗ ಸಂಘದಲ್ಲಿ ಎಲ್ಲರೂ ಸರಿಸಮಾನರು ಅಂತಕ್ಕಂಥ ಭಾವನೆಯಿಂದ ನಾವು ಮಾಡ್ತಾ ಇದ್ದೀವಿ. ಶಾಸಕರ ಸಹಕಾರ ಇದೆಯಾ ಸರ್? ಇದು ಶಾಸಕರು ಈಗ ಶಾಸಕರಿಗೆ ನಾವು ಶಾಸಕರನ್ನು ಅವ್ರನ್ನೂ ಸಹ ನಮ್ಮಲ್ಲಿ ಒಬ್ಬರು ಅಂತ ನಾವು ಶಾಸಕರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ನೀವು ಬಂದು ನೀವೇ ಮಾಡಬೇಕೆ ಅನ್ನೋದಿಲ್ಲ. ಅವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ. ಅವ್ರು ಹೇಳಿದ್ದಾರೆ ನೀವೇನೇ ಒಂದು ನಿರ್ಣಯ ತಗೊಂಡ್ರೆ ಆ ನಿರ್ಣಯಕ್ಕೆ ನಾವು ಬದ್ಧನಾಗಿ ಬರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅವರು ಬಂದು ಅಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ.